ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ SLN ಲೈಫ್ ಬ್ಲೂಮ್ಸ್. ಸೊ ಲೈಫ್ ಬ್ಲೂಮ್ಸ್ ಅಂತ ಅಂದರೆ ನಮ್ಮ ಲೈಫ್ನ ಹ್ಯಾಪಿಯಾಗಿ, ಸ್ಟ್ರಾಂಗ್ ಆಗಿ ಆ್ಯಂಡ್ ಗ್ಲೋ ಆಗಿ ನಡೆಸೋವಂಥ ಒಂದು ಮೀನಿಂಗ್ ಆಗಿರುತ್ತೆ SLN ಲೈಫ್ ಬ್ಲೂಮ್ಸ್ ಅನ್ನೋದು. ಸೊ ಲೈಫ್ ಬ್ಲೂಮ್ಸ್ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಏನನ್ನೆಲ್ಲ ಮಾಹಿತಿಗಳನ್ನ ಪಡಿಬೋದು ಅಂತ ಅಂದರೆ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಮೋಟಿವೇಟೆಡ್ ಆಗಿರ್ಬೋದು ಆ್ಯಂಡ್ ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲ್ ಇಸ್ ದಿ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ಲೈಫ್ ಸ್ಟೈಲ್ ಅಂತ ಬಂದಾಗ ನಾವು ನಮ್ಮ ಈ ಒಂದು ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಹೇಗಿದೆ ಅಂತ ಅಂದರೆ ಲೈಫ್ ಸ್ಟೈಲ್ ಫುಲ್ ಆಫ್ ಸ್ಟ್ರೆಸ್ ಆಗಿರ್ಬೋದು, ವರ್ಕ್ ಪ್ರೆಷರ್ಸ್ ಆಗಿರ್ಬೋದು ಆ್ಯಂಡ್ ಸುಮಾರು ರೀತಿಯಂಥ ಡಿಸೀಸಸ್ನ ನಾವು ಫೇಸಸ್ ಮಾಡ್ತಾ ಇದ್ದೀವಿ. ಸೊ ಆಗಿನ ಕಾಲದಲ್ಲಿ, ನಮ್ಮ ಪುರಾತನರ ಕಾಲದಲ್ಲಿ ಹೆಂಗಿತ್ತು ಅಂತಂದರೆ ಲೈಫ್ ಸ್ಟೈಲ್ ಈಸ್ ಲೈಕ್ ನಮಗೆ ಒಳ್ಳೆ ಗಾಳಿ ಬೆಳಕು, ಅವಾಗ ಅವ್ರಿಗೆ ಒಳ್ಳೆ ಗಾಳಿ ಬೆಳಕು ಸಿಗ್ತಾಯಿತ್ತು, ಜೊತೆಗೆ ಆರೋಗ್ಯಕರ ಆದಂಥ ಊಟಗಳು ಸಿಗ್ತಾಯಿತ್ತು. ಸೊ ಇವಾಗಿರೋವಂಥ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ನಾವು ಸೇವಿಸ್ತಿರೋಂಥ ಆಹಾರ ಫುಲ್ ಆಫ್ ಕೆಮಿಕಲಿ ಅದು ಇನ್ಕ್ಲೂಡ್ ಆಗಿರೋಂಥ ಆಹಾರ ಸೇವಿಸ್ತಾ ಇದ್ದೀವಿ. ಸೊ ಅದರಿಂದ ನಾವು ಮಿನಿಮಮ್ 50 ಇಯರ್ಸ್ ಕೂಡ ಬದುಕೋದಕ್ಕೆ ಆಗ್ತಾಯಿಲ್ಲ. ಸೊ ಈ ಒಂದು ಇರೋವಂಥ ಒಂದು ಸಿಚುವೇಶನ್ನ ನಾವು ತಡೆಗಟ್ಟಬೇಕು ಅಂತಲೇ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು. ಲೈಕ್ ನಮ್ಮ ಮೈಂಡ್ಸೆಟ್ನ ಪಾಸಿಟಿವ್ ಮೈಂಡ್ಸೆಟ್ಟಾಗಿ ಇಟ್ಕೊಳ್ಳೋದ್ರಿಂದ ಆಗಿರ್ಬೋದು, ಹೆಲ್ತಿ ಡಯಟ್ಸ್ನ ಇನ್ಕ್ಲೂಡ್ ಮಾಡೋದ್ರಿಂದ ಆಗಿರ್ಬೋದು ಆ್ಯಂಡ್ ಸುಮಾರು ಲೈಫ್ ಆ್ಯಕ್ಸ್, ಹೋಮ್ ರೆಮಿಡೀಸ್, ಸೈಂಟಿಫಿಕಲಿ ಪ್ರೂವ್ ಆಗಿರೋವಂಥ ಹೋಮ್ ರೆಮಿಡೀಸ್ನ ನಾವು ನಮ್ಮ ಒಂದು ಲೈಫ್ ಅಂದರೆ ನಮ್ಮ ಒಂದು ಡೈಲಿ ರೂಟೀನ್ಸ್ಗೆ ಅಳವಡಿಸ್ಕೊಳ್ಳೋದಾಗಿರ್ಬೋದು. ಸೊ ಇದೆಲ್ಲ ಮಾಡ್ತಾ ಬರೋದ್ರಿಂದ ನಮ್ಮ ಲೈಫ್ ಮತ್ತು ನಮ್ಮ ಒಂದು ಹೆಲ್ತನ್ನ ಕರೆಕ್ಟಾಗಿ ನಾವು ಫಾಲೋ ಮಾಡೋದಕ್ಕಾಗತ್ತೆ. ಸೊ ಈ ಒಂದು ಚಾನಲ್ನಲ್ಲಿ ಏನಂತ ಅಂದರೆ ಫಸ್ಟ್ ಆಫ್ ಆಲ್ ನಾವು ಮೇಯ್ನ್ ಕಾನ್ಸಂಟ್ರೇಟ್ ಮಾಡ್ತಿರೋದು ಬಂದು ಒಂದು ಹೆಲ್ತಲ್ಲಿ ಸ್ಕಿನ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು. ಇವಾಗ ವೆದರ್ ಚೇಂಜಸ್ ಆಗ್ತಾ ಇರೋದ್ರಿಂದ ಸುಮಾರು ಟೈಪ್ಸ್ ಆಫ್ ಡಿಸೀಸಸ್ಸು ಕೂಡ ನಮ್ಮ ಒಂದು ಲೈಫ್ಗೆ ಎಂಟ್ರಿ ಆಗ್ತಾ ಇದೆ. ಸೊ ಅದರಿಂದ ನಾವು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನು ಕೂಡ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಲೈಫ್ ಹ್ಯಾಕ್ಸ್ ಅಂತ ಅಂದರೆ ನಮ್ಮ ಕಿಚನ್ನಿಂದ ಹಿಡಿದು ಯಾಕಂದರೆ ನಾವು ಒಂದು ತಿನ್ನೋ ಆಹಾರ ಕೂಡ ನಾವು ಕಿಚನ್ನಿಂದನೇ ಅದನ್ನು ಪ್ರಿಪೇರ್ ಮಾಡೋಕ್ಕಾಗುತ್ತೆ. ಕಿಚನ್ನ ಯಾವ ರೀತಿ ಇಟ್ಕೊಬೇಕು, ಕಿಚನ್ನಲ್ಲಿ ಯಾವ ರೀತಿ ಡಿಸೀಸ್ ಹರಡ್ದಿರೋ ಥರ ನಾವು ಅದನ್ನು ನೋಡ್ಕೊಬೇಕು. ಆ್ಯಂಡ್ ಇನ್ನೊಂದು ಸ್ಕಿನ್ನಲ್ಲಿ ಸುಮಾರು ಜನಕ್ಕೆ ಸ್ಕಿನ್ ಡಿಸೀಸ್, ಹೇರ್ ಡಿಸೀಸ್, ತುಂಬ ಏರ್ ಫಾಲ್ ಆಗ್ತಿರೋದಾಗಿರ್ಬೋದು, ಸ್ಕಿನ್ನಲ್ಲಿ ಕೆಲವೊಂದು ಲೈಕ್ ಸ್ಕಿನ್ ತುಂಬಾ ಡಲ್ನೆಸ್ ಆಗ್ತಿರೋದಾಗಿರ್ಬೋದು. ಏಜ್ ಬಂದು 20 ಇದ್ದರೂ ಕೂಡ ನಮ್ಮ ಸ್ಕಿನ್ ಯಾವ ರೀತಿ ಕಾಣ್ತಾ ಇರುತ್ತೆ, ನಮ್ಮ ಫೇಸ್, ನಮ್ಮ ಬಾಡಿ ಯಾವ ರೀತಿ ಕಾಣ್ತಾ ಇರುತ್ತೆ, ಲೈಕ್ ಏಜ್ 50 ಏಜ್ ಥರ ಕಾಣ್ತಾ ಇರುತ್ತೆ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಇವಾಗಿರೋ ಜನ್ರೇಷನ್ ಪ್ರಕಾರ ನಾವು ಆ ಜನ್ರೇಷನಲ್ಲಿ ಪೀಪಲ್ಸ್ ಯಾವ ರೀತಿ ಇದ್ದರು ಅದೇ ರೀತಿ ಅಲ್ಲಿ ಅವ್ರು ಏನು ಮೆಥಡ್ಸ್ನ ಫಾಲೋ ಮಾಡಿದ್ರು, ನಾವು ಇವಾಗ ಅದೇ ಮೆಥಡ್ಸ್ನ ಫಾಲೋ ಮಾಡಿ ನಮ್ಮ ಲೈಫ್ನೂ ಕೂಡ ಲೈಕ್ ಫುಲ್ ಆಫ್ ಹ್ಯಾಪಿ ಲೈಫ್ನ ನಾವು ಲೀಡ್ ಮಾಡ್ಬೋದು. ಸೊ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಬೇಕಾದ ಎಲ್ಲ ರೀತಿಯಂಥ ಮಾಹಿತಿಗಳು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಸೊ ಎಲ್ಲರೂ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಫಸ್ಟ್ ಮರಿಬೇಡಿ. ಸೊ ಡೈಲಿ ಅಪ್ಲೋಡ್ಸ್ ಆಗ್ತಾನೆ ಇರುತ್ತೆ ನಿಮಗೆ ವೀಡಿಯೋಸ್ ಬಂದು. ಆ್ಯಂಡ್ ಈ ಒಂದು ಚಾನಲ್ನ ಯಾರು ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಸೊ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಯಾವುದೇ ರೀತಿಯಂಥ ಕೆಮಿಕಲ್ಸ್ ಪ್ರಾಡಕ್ಟ್ಸ್ನ ನಾವಿಲ್ಲಿ ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ಯೂಸ್ ಮಾಡಿ ಅಂತ ನಾವು ಸಜೆಸ್ಟ್ ಮಾಡೋದಾಗಿರ್ಬೋದು ಹಾಗಿರಲ್ಲ. ಇಟ್ ಈಸ್ ಓನ್ಲಿ ನಾವು ಇದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಓನ್ಲಿ ಹೋಮ್ ರೆಮಿಡೀಸ್ ಆ್ಯಂಡ್ ನ್ಯಾಚುರಲ್ ಆಗಿ ನಮ್ಮ ಒಂದು ಎನ್ವೈರನ್ಮೆಂಟಲ್ಲಿ ಏನೇನು ರೆಮಿಡೀಸ್ ಅನ್ನೋದು, ಏನೇನು ಪ್ರಾಡಕ್ಟ್ಸ್ನ ಸಿಗ್ತಾ ಇದೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಲೈಫ್ನ ನಮ್ಮ ಲಾಸ್ಟ್ ಜನ್ರೇಷನ್ ಅಂದರೆ ಆಗಿನ ಪುರಾತನ ಕಾಲದಲ್ಲಿ ಯಾವ ರೀತಿ ಅವ್ರು ಬದುಕಿದ್ರು, ಅವ್ರು ಏನೇನು ಲೈಫ್ ಹ್ಯಾಕ್ಸ್ನ ಯೂಸ್ ಮಾಡಿದ್ರು ಅವರ ಒಂದು ಹೆಲ್ತಿ ಲೈಫ್ಗೆ ಅನ್ನೋದನ್ನು ನೋಡ್ಬೋದು. ಸೊ ದಿಸ್ ಈಸ್ ಮೈ ಇಂಟ್ರಡಕ್ಷನ್ ವೀಡಿಯೋ. ನಾನು ನಿಮ್ಮ ಹರ್ಷಿತಾ. ಈ ಒಂದು ಚಾನಲ್ನಲ್ಲಿ 3 ಮೆಂಬರ್ಸ್ ಇರ್ತೀವಿ. ಒಬ್ಬೊಬ್ಬರು ಒಂದೊಂದು ವೀಡಿಯೋಸ್ನ ಮಾಡ್ತೀವಿ ವಿತ್ ಕಂಪ್ಲೀಟ್ ಡೆಫಿನಿಷನ್, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಗಿರ್ಬೋದು. ಲೈಕ್ ಇವಾಗ ನಾನು ಫಾರ್ ಎಕ್ಸಾಂಪಲ್ ಐರನ್ ಡಿಫಿಷಿಯನ್ಸಿ ಅಂತಂದರೆ ನಮ್ಮ ಐರನ್ ಅಂದರೆ ಹಿಮೋಗ್ಲೋಬಿನ್ ಇಸ್ ದಿ ಮೇನ್ ಪಾರ್ಟ್ ಆಗಿರುತ್ತೆ. ಸೊ ಹಿಮೋಗ್ಲೋಬಿನ್ ಅಂತ ಅಂದರೆ ಏನು, ನಮ್ಮ ಹಿಮೋಗ್ಲೋಬಿನ್ ಯಾಕೆ ಐರನ್ ಡಿಫಿಷಿಯನ್ಸಿ ಅನ್ನೋದು ಬರ್ತಿದೆ ನಮಗೆ. ಸೊ ಈ ರೀತಿಯಾದಂಥ ಕಂಪ್ಲೀಟ್ ಡೀಟೇಲ್ಸ್ ವೀಡಿಯೋಸು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಅದರ ಜೊತೆಗೆ ಯಾವುದಾದ್ರೂ ಇವಾಗ ಒಂದು ನಮಗೆ ಡಿಫಿಷಿಯನ್ಸಿ ಇರುತ್ತೆ, ಐರನ್ ಡಿಫಿಷಿಯನ್ಸಿ ಆಗಿರ್ಬೋದು
ವೈಟಮಿನ್ B12 ಆಗಿರ್ಬೋದು, ವಿಟಮಿನ್ ಕೆ ಡಿಫಿಷಿಯನ್ಸಿ ಆಗಿರ್ಬೋದು, ವೈಟಮಿನ್ ಸಿ ಆಗಿರ್ಬೋದು, ಆ್ಯಂಡ್ ನಮಗೆ ಜ್ವರ ಫೀವರ್ಸ್ ಆಗಿರ್ಬೋದು ಏನಕ್ಕೆ ಬರ್ತಿದೆ, ಅದರಿಂದ ಏನಕ್ಕೆ ಬಂದು ನಮ್ಮ ಬಾಡಿಲಿ ಯಾವ ರೀತಿ ನಮ್ಮ ಆರ್ಗನ್ಸ್ ವರ್ಕ್ ಮಾಡ್ತಾ ಇದೆ, ಅದಕ್ಕೆ ಆ್ಯಂಡ್ ನಾವು ಅದಕ್ಕೆ ಯಾವ ರೀತಿಯಾದಂಥ ಆಹಾರಗಳನ್ನ ಸೇವಿಸಬೇಕು ಅನ್ನೋದು ಕೂಡ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವಿಡಿಯೋ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಸೊ ಯಾರು ಮಿಸ್ ಮಾಡ್ದಿರಂಗೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತಾ, ಸೊ ನನ್ನ ಇಂಟ್ರೊಡಕ್ಷನ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.